ವೆಲ್ಕಮ್ ಟು ಜಯಂತಿಸ್ ಕಿಚನ್. ನಾನಿವತ್ತು ಅಡೈ ದೋಸೆ ಮಾಡ್ತಾಯಿದ್ದೀನಿ. ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಲೋಟದಷ್ಟು ದೋಸೆ ಅಕ್ಕಿ, ಒಂದು ಅರ್ಧ ಕಪ್ಪಷ್ಟು ಕುಸುಬ್ಲಕ್ಕಿ ತೊಗೊಂಡಿದ್ದೀನಿ. ಮತ್ತು ಈ ಲೋಟದಲ್ಲಿ ಅರ್ಧ ಕಾಳುಗಳು ತೊಗೊಂಡಿದ್ದೀನಿ. ಒಂದು ಅರ್ಧ ಲೋಟದಷ್ಟು ಕಡಲೆಬೇಳೆ ತೊಗೊಂಡಿದ್ದೀನಿ. ಒಂದು ಅರ್ಧ ಲೋಟದಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ. ಒಂದು ಅರ್ಧ ಲೋಟದಷ್ಟು ಹೆಸರುಬೇಳೆ, ಅರ್ಧ ಲೋಟದಷ್ಟು ಉದ್ದಿನಕಾಳು, ಬ್ಯಾಡಗೆ ಮೆಣಸಿನ್ಕಾಯಿ ಒಂದು 3 ತೊಗೊಂಡಿದ್ದೀನಿ. ಜೀರಿಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ತೊಗೊಂಡಿದ್ದೀನಿ. ಮೆಣಸು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ತೊಗೊಂಡಿದ್ದೀನಿ. ಮತ್ತು ಮೆಂತ್ಯ ಕಾಳು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ತೊಗೊಂಡಿದ್ದೀನಿ. ಇದನ್ನೆಲ್ಲನೂ ನೆನೆಸ್ಕೊಬೇಕು. ಒಂದು ರಾತ್ರಿ ಇಡೀ ನೆನೆಸ್ಕೋಬೇಕು. ನಾವು ತಿಂಡಿಗೆ ಮಾಡ್ಕೊಬೇಕು ಅಂದರೆ ಬೆಳಗ್ಗೆ ನೆನೆಸಿ ಸಂಜೆ ರುಬ್ಬಿ ಮತ್ತು ಅದನ್ನೆಲ್ಲ ಉಪ್ಪೆಲ್ಲ ಹಾಕಿ ಕಲಸಿಟ್ಟು ಬೆಳಗ್ಗೆ ದೋಸೆ ಮಾಡ್ಕೋಬೋದು. ಈಗ ಇದನ್ನೆಲ್ಲ ಚೆನ್ನಾಗಿ ತೊಳೆದು ನೆನೆಸ್ಕೊಳ್ಳೋಣ. ಇದೆಲ್ಲ ಚೆನ್ನಾಗಿ ನೆಂದಿದೆ. ಈಗ ಇದನ್ನು ರುಬ್ಕೊಂಬರೋಣ. ಒಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ಇದನ್ನು ಸೇರಿಸ್ಕೊಂಡು ಒಂದು ಸ್ವಲ್ಪ ನೀರು ಸೇರಿಸ್ಕೊಂಡು ಇದಕ್ಕೆ ರುಬ್ಕೊಂಬರೋಣ. ಇದು ರುಬ್ಕೊಂಡಾಗಿದೆ. ನುಣ್ಣಗೆ ದೋಸೆ ಅದಕ್ಕೆ ರುಬ್ಕೋಬೇಕು. ಇದನ್ನೆಲ್ಲ ಒಂದು ಬಟ್ಲಿಗೆ ಸೇರಿಸ್ಕೊಳ್ಳೋಣ. ಇದನ್ನೆಲ್ಲ ಬಟ್ಲಿಗೆ ಸೇರಿಸ್ಕೊಂಡಾದಮೇಲೆ ಉಪ್ಪಾಕಿ ನೀಟಾಗಿ ಕೈಯಲ್ಲೇ ಈ ರೀತಿ ತಿರುಗಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡು ಇದನ್ನು ಬಿಟ್ಟು ಬೆಳಿಗ್ಗೆ ದೋಸೆ ಮಾಡ್ಕೋಬೇಕು. ಇದು ನೋಡಿ ಹಸಿಟ್ಟು ಚೆನ್ನಾಗಾಗಿದೆ. ದೋಸೆ ಬ್ಯಾಟರ್ ಕರೆಕ್ಟಾಗಿ ರೆಡಿ ಆಗಿದೆ. ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ, ಕ್ಯಾರೆಟ್ 1-2 ಟೇಬಲ್ ಸ್ಪೂನಷ್ಟು ತುರಿದು ಸೇರಿಸ್ಕೊತಾ ಇದ್ದೀನಿ. ಇದೆಲ್ಲ ಹಾಕೋದ್ರಿಂದ ದೋಸೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಮತ್ತು ಈರುಳ್ಳಿ ಒಂದು ಸ್ವಲ್ಪ ಸಣ್ಣಗೆ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ. ಇದನ್ನೆಲ್ಲ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಇದನ್ನು ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಇದಂತೂ ಪ್ರೋಟೀನ್ ಯುಕ್ತ ದೋಸೆ ಅಂತಲೇ ಹೇಳ್ಬೋದು, ನಾವೆಲ್ಲ ಬೇಳೆಗಳು ಸೇರಿಸಿ ಮಾಡೋದ್ರಿಂದ. ಈಗ ಒಂದು ತವ ಇಟ್ಕೊಂಡು ದೋಸೆ ಮಾಡ್ಕೊಳ್ಳೋಣ. ಕಲರ್ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ ದೋಸೆದಿದ್ದು. ನಮಗೊಂದು ಸ್ವಲ್ಪ ಕ್ರಿಸ್ಪಿ ಬೇಕು ಅಂದರೆ ನಾವು ದೋಸೆ ಬ್ಯಾಟರ್ಗೆ ರವೆ ಸೇರಿಸ್ಕೋಬೋದು. ಒಂದು ಸ್ವಲ್ಪ, ನಾನೇನೂ ಸೇರಿಸಿಲ್ಲ. ಈಗ ಈ ದೋಸೆನ ತಿರುಗೋಣ. ದೋಸೆನ 2 ಕಡೆ ಬೇಯಿಸ್ಕೊಂಡ್ರೆ ದೋಸೆ ರೆಡಿ ಆಗುತ್ತೆ. ಇದು ತಮಿಳ್ನಾಡು ಸ್ಪೆಷಲ್ ಅಡುಗೆ ಅಂತಲೇ ಹೇಳ್ಬೋದು. ಪ್ರೋಟೀನ್ ಯುಕ್ತ ಅಡೈ ದೋಸೆ ರೆಡಿಯಾಗಿದೆ. ನಿಮಗೆ ಈ ರೆಸಿಪಿ ಇಷ್ಟ ಆದಲ್ಲಿ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆಯ ಅಭಿಪ್ರಾಯವನ್ನು ಕಮೆಂಟ್ಸ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.